ಹಾಯ್ ಹೆಲೋ ವೆಲ್ಕಮ್ ಟು ವಿಸ್ತಾರ ಫುಡ್. ಬ್ಯಾಂಗ್ಳೂರ್ನಲ್ಲಿ ನೀವು ಒಂದೊಳ್ಳೆ ಹೆಲ್ದಿ ಹಾಗೂ ಪ್ರೋಟೀನ್ ರಿಚ್ ಫುಡ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೇನೆ ನೀವಿನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಾನಿವತ್ತು ಜಯನಗರ 3rd ಬ್ಲಾಕ್ನಲ್ಲಿರೋ ಒಂದು ವೆಜಿಟೇರಿಯನ್ ನಾಟಿ ಕೆಫೆಗೆ ಬಂದಿದ್ದೀನಿ. ಏನಪ್ಪಾ ಇದು ವೆಜ್ ನಾಟಿ ಫುಡ್ ಬೇರೆ ಇದೆಯಾ ಅಂತ ನಿಮ್ಗೆ ಅನ್ಸ್ತಿರ್ಬೋದು. ಆಕ್ಚುಲ್ ಆಗಿ ನಾನು ಬಂದಿರೋದು ಪೈಲ್ವಾನ್ ಪಲಾವ್ ಅನ್ನೋ ಹೋಟೆಲ್ಗೆ. ಹೆಸರೇ ಹೇಳೋ ಹಾಗೆ ಪೈಲ್ವಾನ್ ಥರ ಮೈ ಕಟ್ಟಿರಬೇಕು ಅಥವಾ ಅವ್ರ ಹಾಗೆ ಬಲಿಷ್ಠವಾಗಿ ಹೆಲ್ದಿ ಆಗಿರಬೇಕು ಅಂದರೆ ಈ ಪಲಾವನ್ನ ತಿನ್ಬೇಕು. ಯಾಕಂದ್ರೆ ಸಾಕಷ್ಟು ರೀತಿಯ ಮೊಳಕೆ ಕಾಳುಗಳನ್ನ ಈ ಪಲಾವ್ನಲ್ಲಿ ಬಳಸಲಾಗತ್ತೆ. ಸಾಮಾನ್ಯವಾಗಿ ನಾನ್ ವೆಜ್ ತಿಂದ್ರೆ ಮಾತ್ರ ಪ್ರೋಟೀನ್ ಸಿಗುತ್ತೆ, ವೆಜಿಟೇರಿಯನ್ ಪ್ರೋಟೀನ್ ಫುಡ್ಗಳು ಕಡಿಮೆ ಅಂತಾರೆ. ಹೀಗಾಗಿ ವೆಜಿಟೇರಿಯನ್ಸ್ಗೆ ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ಸಿಗ್ಲಿ ಅನ್ನೋ ಒಂದು ಉದ್ದೇಶದೊಂದಿಗೆ ಈ ಹೋಟೆಲನ್ನು ಶುರು ಮಾಡಿದ್ದಾರೆ ಭರತ್ ಅವರು. ನಮ್ಮದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದು ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಸೋರ್ಸ್ ಇರೋವಂಥ ಮತ್ತು ಈ ನಾಟಿ ಸ್ಟೈಲಲ್ಲಿ ವೆಜಿಟೇರಿಯನ್ಸಿಗೂ ಆಪ್ಷನ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ವೆರೈಟಿ ಆಫ್ ಪಲಾವ್ಸ್ ಇತ್ತು ಮತ್ತು ಆ ಪಲಾವ್ಗಳನ್ನ ನಾವು ಪನ್ನೀರು ಮತ್ತು ವೆಜಿಟೇಬಲ್ಸು ಮತ್ತು ಮಶ್ರೂಮಿಂದ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಗುಡ್ ಪ್ರೋಟೀನ್ ಸೋರ್ಸ್ ವೆಜಿಟೇರಿಯನ್ಸ್ಗೆ ಅಂತ ಪೈಲ್ವಾನಿಂದ ಪೈಲ್ವಾನ್ ಪಲಾವ್ ರೈಮಿಂಗ್ ಆಗಿದೆ ಅಂತ ಈ ಹೆಸರು ಮಾಡಿದ್ವಿ. ಇವಾಗ ನಮ್ಮ ಗ್ರಾಹಕರಿಗೆ ಯಾವ್ಯಾವ ರೀತಿ ಫುಡ್ ಬೇಕಾಗುತ್ತೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಇದನ್ನೆಲ್ಲ ನೋಡಿ 1.5 years ಸ್ಟಡಿ ಆದ್ರ ಮೇಲೆ ನಮ್ಮ ಮೆನುನ ಇಂಪ್ರೂವ್ ಮಾಡಿ ಇವಾಗ ಮಧ್ಯಾಹ್ನ ಮೀಲ್ಸ್ ಆಪ್ಷನ್ ಜಾಸ್ತಿ ಮಾಡಿದ್ದೀವಿ. ವೆಜ್ ಮೆನ್ಯೂಲ್ಲಿ ಇವಾಗ ಕನ್ವೆನ್ಷನಲ್ ಆಗಿ ಏನು ಇಡ್ಲಿ ದೋಸೆ ಮತ್ತು ಖಾರ ಬಾತ್ ಇವೆಲ್ಲ ಸಿಗುತ್ತೆ, ಅದನ್ನು ಮೀರಿದ ಮೆನುನ ವೆಜಿಟೇರಿಯನ್ಸಿಗೆ ಕೊಡಬೇಕು. ವೆಜಿಟೇರಿಯನ್ ಫುಡ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ವೈಡನ್ ಮಾಡಬೇಕು ಅಂತ ಹೇಳಿ ಸ್ಪ್ರೌಟ್ಸಲ್ಲೇ ಮಾಡಿರೋವಂಥ ಪೈಲ್ವಾನ್ ಪಲಾವ್ ಅಂತ, ಆಮೇಲೆ ಸ್ಪ್ರೌಟ್ಸಲ್ಲಿ ಮಾಡಿರೋವಂಥ ಡ್ರಿಂಕ್ಸು ಪೈಲ್ವಾನ್ ಮಿಲ್ಕು, ಗ್ರೀನ್ ಗ್ರಾಮ್ ಮಿಲ್ಕು, ಗಸಗಸೆ ಮಿಲ್ಕು, ಆಮೇಲೆ ಸ್ಪ್ರೌಟ್ಸಲ್ಲಿ ಮಾಡಿರೋವಂಥ ದೋಸೆ ಪೈಲ್ವಾನ್ ದೋಸೆ ಅಂತ. ಸೊ ಈ ಥರ ಹಲವಾರು ವೈವಿಧ್ಯಮಯ ವೆಜಿಟೇರಿಯನ್ ಫುಡ್ ಆಪ್ಷನ್ಸನ್ನು ಕೊಡ್ತಾಯಿದ್ದೀವಿ. ಕ್ಲೈಂಟ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಜಯನಗರ್ 3rd ಬ್ಲಾಕಲ್ಲಿ ಸಿಗ್ನಲ್ ಹತ್ರ ಬರುತ್ತೆ, ICICI ಬ್ಯಾಂಕ್ ಹತ್ರ. ಪೈಲ್ವಾನ್ ಪಲಾವ್ ಜೊತೆಗೆ ಮೊಳಕೆ ಕಾಳಿನ ದೋಸೆ, ಮಶ್ರೂಮ್ ಪಲಾವ್, ಮಶ್ರೂಮ್ ಕಬಾಬ್, ಬ್ರೆಡ್ ಮಸಾಲ, ಬ್ರೆಡ್ ಪಕೋಡ, ರಾಗಿ ಮಿಲ್ಕ್, ಹೆಸರು ಕಾಳಿನ ಮಿಲ್ಕ್, ಗಸಗಸೆ ಹಾಲು, ಈ ರೀತಿ ಸಾಕಷ್ಟು ಹೆಲ್ದಿಯರ್ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ಈ ಹೋಟೆಲ್ನಲ್ಲಿ ಪೌಷ್ಟಿಕ ಆಹಾರ ಸಿಗೋದು ಮಾತ್ರವಲ್ಲ, ಈಕೋ ಫ್ರೆಂಡ್ಲಿ ಕೂಡ ಆಗಿದೆ. ಯಾಕಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಲಾಗುತ್ತೆ. ಜೊತೆಗೆ RO ವಾಟರ್ ಅನ್ನೇ ಅಡುಗೆಯಲ್ಲಿ ಬಳಸಲಾಗುತ್ತೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಹೋಟೆಲ್ ಫುಡ್ ಅವಾಯ್ಡ್ ಮಾಡೋಕೆ ಇರೋ ಮೇನ್ ರೀಸನ್ ಅಂದ್ರೆ ಅಡುಗೆ ಎಣ್ಣೆಯ ಮರುಬಳಕೆ. ಆದ್ರೆ ಈ ಹೋಟೆಲ್ನಲ್ಲಿ ಒಂದ್ಸಲ ಯೂಸ್ ಮಾಡಿರೋ ಆಯಿಲ್ ಅನ್ನ ಮತ್ತೆ ಬಳಸೋದಿಲ್ಲ. ಸೊ ಗಿಲ್ಟ್ ಫ್ರೀ ಆಗಿ ನೀವು ಇಲ್ಲಿ ಸಿಗೋ ಫುಡ್ನ ಎಂಜಾಯ್ ಮಾಡ್ಬೋದು. ಕಬಾಬ್, ಮಶ್ರೂಮ್ ಕಬಾಬ್ ಆಗಿರ್ಬೋದು, ಬೇಬಿಕನ್ ಕಬಾಬ್ ಇರ್ಬೋದು, ಬಜ್ಜಿ ಇರ್ಬೋದು, ಈ ಥರ. ಮತ್ತು ಪ್ರೋಟೀನ್ ಕಾನ್ಸೆಪ್ಟ್ ಮೈನ್ ನಮ್ಮದು. ಪೈಲ್ವಾನ್ ಪಲಾವ್ ಸಿಗುತ್ತೆ, ಆಮೇಲೆ ಪೈಲ್ವಾನ್ ದೋಸೆ, ಈ ಥರ ವೆಜಿಟೇರಿಯನ್ಗೆ ಬೆಸ್ಟ್ ಆಪ್ಷನ್. ಆಮೇಲೆ ನಮ್ಮಲ್ಲಿ ಒಂದ್ಸಲ ಯೂಸ್ ಮಾಡಿರೋ ಆಯಿಲ್ನ ಮತ್ತೆ ರೀಯೂಸ್ ಮಾಡಲ್ಲ. ಪೈಲ್ವಾನ್ ಪಲಾವ್ ಶುರುವಾಗಿ ಸುಮಾರು 1.5 ವರ್ಷ ಕಳೆದಿದೆ. ಇದೀಗ ಕೋರಮಂಗಲದಲ್ಲಿ 2nd ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ. ರೀಸನಬಲ್ ಪ್ರೈಸ್ ಜೊತೆಗೆ ಪೈಲ್ವಾನ್ ಪಲಾವ್ ಇಸ್ ದ ಅಲ್ಟಿಮೇಟ್ ಡೆಸ್ಟಿನೇಷನ್ ಫಾರ್ ವೆಜಿಟೇರಿಯನ್ ನಾಟಿ ಫುಡ್. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ ಹೇಗನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ರೀತಿಯ ಇನ್ನಷ್ಟು ರೆಕಮೆಂಡೇಶನ್ಸ್ಗಾಗಿ ವಿಸ್ತಾರ ಫುಡ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.